ಖಾಲಿ ಚೆಂಬು ಅಲ್ವೇ ಇಲ್ಲ, ಇದು ತುಂಬಿದ ಕೊಡ. ನಮ್ಮ ಬಜೆಟ್ ಇದೆಯಲ್ಲ, ತುಂಬಿದ ಕೊಡ, ಖಾಲಿ ಚೆಂಬಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಈ ರಾಜ್ಯದ ಜನ ಏನಂತಾರೆ, ಮಾಧ್ಯಮಗಳು ಏನಂತಾರೆ, ತಜ್ಞರು ಏನು ಹೇಳ್ತಾರೆ, ಬಜೆಟ್ ಬಗ್ಗೆ ಅವರ ಅಭಿಪ್ರಾಯಗಳೇನು, ಅವರ ಅನಿಸಿಕೆಗಳೇನು, ಇದನ್ನು ನೋಡಬೇಕಾಗಿರ್ತಕ್ಕಂಥದ್ದು ಅಗತ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದಿನಪತ್ರಿಕೆಗಳಿದಾವಲ್ಲ ಮಾನ್ಯ ಅಧ್ಯಕ್ಷರೇ, ದಿನಪತ್ರಿಕೆಗಳು ತಮ್ಮ ಎಡಿಟೋರಿಯಲ್ನಲ್ಲಿ ಬರೆದಿದ್ದಾರೆ, ಸಂಪಾದಕೀಯದಲ್ಲಿ. ಈ ದಿನಪತ್ರಿಕೆಗಳ ಸಂಪಾದಕೀಯಗಳನ್ನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾವಾಣಿಯವರು ಹೇಳಿರ್ತಕ್ಕಂಥದ್ದು 10 ಹಲವು ಯೋಜನೆಗಳ ಮೂಲಕ ಇತರ ಎಲ್ಲಾ ಸಮುದಾಯಗಳನ್ನು ಒಂದಿಲ್ಲೊಂದು ರೀತಿ ತಲುಪುವ ಪ್ರಯತ್ನವನ್ನು ಮಾಡಿದ್ದಾರೆ. ತಳ ಸಮುದಾಯಗಳನ್ನು ಕೇಂದ್ರವಾಗಿಟ್ಟುಕೊಂಡು ಒಟ್ಟು ಸಮಾಜದ ಏಳಿಗೆಗಾಗಿ ಆತುರಿಯುತ್ತಿರುವುದು ಬಜೆಟ್ನಲ್ಲಿ ಎದ್ದು ಕಾಣುತ್ತದೆ. ಇದು ನಾನು ಬರೆದಿರೋದಲ್ಲ, ಪ್ರಜಾವಾಣಿ ಎಡಿಟೋರಿಯಲ್. ಕರ್ನಾಟಕದ್ದೇ ಆದ ಸಶಕ್ತ ಹಾಗೂ ಸುಸ್ಥಿರ ಅಭಿವೃದ್ಧಿ ಮಾದರಿಗಳನ್ನು ರೂಪಿಸುವ ಅವರು ಅವುಗಳನ್ನು 11G 11G ಮಾದರಿ ಆರ್ಥಿಕತೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಜನಕಲ್ಯಾಣ, ಶಿಕ್ಷಣ, ಕೃಷಿ, ಕಾರ್ಮಿಕ ಕಲ್ಯಾಣ, ಕೈಗಾರಿಕೆ, ನಗರಾಭಿವೃದ್ಧಿ, ಹೀಗೆ ಎಲ್ಲವನ್ನೂ ಈ 11G ಮಾದರಿ ಆರ್ಥಿಕತೆ ಒಳಗೊಂಡಿದೆ. ಇದು ಪ್ರಜಾವಾಣಿಯವರ ಎಡಿಟೋರಿಯಲ್. ವಿಜಯ ಕರ್ನಾಟಕ ಆಸ್ತಿ ಸೃಜನೆಯಂತಹ ದೂರದೃಷ್ಟಿ ಯೋಜನೆಗಳ ಕೈಗೆತ್ತಿಕೊಳ್ಳುವುದೇ ಸವಾಲು. ಈ ನಡುವೆಯೂ ಈ ಬಾರಿಯ ಬಜೆಟ್ನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದರ ಜತೆಗೆ ನೀರಾವರಿ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಜಾರಿಗೊಳಿಸುವ ಭರವಸೆ ನೀಡಲಾಗಿದೆ. ಎಲ್ಲ ರಂಗದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಬಲವರ್ಧನೆಗೊಳಿಸುವ ನಿರ್ಧಾರದ ಮೂಲಕ ಸರ್ಕಾರ ತಾಂತ್ರಿಕವಾಗಿ ದಾಪುಗಾಲಿಟ್ಟಿದೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸೇರಿದಂತೆ ನಾನಾ ಸಮುದಾಯಗಳ ಅಭಿವೃದ್ಧಿಗೂ ಕೊಡುಗೆ ನೀಡಲಾಗಿದೆ. ನಾನಾ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆ ಭರ್ತಿ ವಾಗ್ದಾನ ಮಾಡಲಾಗಿದೆ. ಸುಮಾರು 56,432 ಹುದ್ದೆಗಳನ್ನು ಈ ವರ್ಷ ಭರ್ತಿ ಮಾಡ್ತೇವೆ. ಇದು ವಿಜಯ ಕರ್ನಾಟಕದ ಎಡಿಟೋರಿಯಲ್. ವಿಜಯವಾಣಿಯವರು ಇದು ಬಹಳ ಮುಖ್ಯ. ವಿಜಯವಾಣಿ ಪತ್ರಿಕೆ ಎಡಿಟೋರಿಯಲ್ ಇದು ಜನಪ್ರಿಯತೆ ಮತ್ತು ವಾಸ್ತವದ ನಡುವಿನ ಬಜೆಟ್ ಆಗಿದೆ. ಬಡವರ ಹೊಟ್ಟೆ ತುಂಬಿಸುವ ಇಚ್ಛಾಶಕ್ತಿಯ ಜತೆಗೆ ರಾಜ್ಯದ ಬೊಕ್ಕಸವನ್ನು ಸುಸ್ಥಿತಿಯಲ್ಲಿಡುವ ದೂರದೃಷ್ಟಿಯ ಪ್ರಯತ್ನವೂ ಇದರಲ್ಲಿ ಕಾಣುತ್ತಿದೆ. ಇದು ವಿಜಯವಾಣಿ ಪತ್ರಿಕೆ ಎಡಿಟೋರಿಯಲ್. ಡೆಕ್ಕನ್ ಹೆರಾಲ್ಡ್ ಏನಂತ ಹೇಳ್ತಾರೆ ಅಂತಂದ್ರೆ, ಸಿದ್ದರಾಮಯ್ಯ ಹ್ಯಾಸ್ ಡೆಲಿವರ್ಡ್ ಎ ಕೇರ್ಫುಲಿ ಬ್ಯಾಲೆನ್ಸ್ಡ್ ಫೀಲ್ ಗುಡ್ ಬಜೆಟ್ that combines welfare commitments with a blueprint for long-term growth. ಇದು ಡೆಕ್ಕನ್ ಹೆರಾಲ್ಡ್ ಅವರು ಹೇಳಿರ್ತಕ್ಕಂಥ ಎಡಿಟೋರಿಯಲ್.
ಆಮೇಲೆ ವಿವಿಧ ತಜ್ಞರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ಈಗ. I commend Government of Karnataka and CM Siddaramaiah for a forward-looking budget 2026. ಅಂದರೆ ಈ ವರ್ಷ ಮಂಡಿಸಿರೋದ್ರಿಂದ 2020. I appreciate the significant budgetary allocation for Bengaluru infrastructure, the booster dose for biotech in advancing genomics and precision medicine, CHG upgrade, artificial intelligence, COE at IBAB and CCAMP, and the significant increase in investment in artificial intelligence led medtech and robotics and LEAP, K Combinator Accelerator. I also welcome the focus on women-focused development, including women entrepreneurs. ಇದನ್ನು ಹೇಳಿದವರು ಯಾರಪ್ಪ ಅಂತಂದ್ರೆ ಕಿರಣ್ ಮಜುಮ್ದಾರ್ ಶಾ, ಬಯೋಕನ್ ಚೇರ್ಮನ್, ಇವ್ರು ಹೇಳಿರೋದು. ಆಮೇಲೆ TV ಮೋಹನ್ ದಾಸ್ ಪೈ ಏನು ಹೇಳಿದ್ದಾರೆ ಅಂತಂದ್ರೆ, this budget stands out for its strong focus on social security, education and infrastructure, with one of the largest social welfare programs in the country, significant investments in schools, colleges and jobs, and major infrastructure initiatives across Bengaluru and other cities. It lays a solid foundation for inclusive development. Despite constraints imposed by Finance Commission allocations, this is well balanced and forward-looking budget. Mohan Das Pai, a board member at Infosys, former board member at Infosys. ಆಮೇಲೆ ಇದೀತ್ ಆತ್ರೆ ವಿಶ್ವಸಂಸ್ಥೆ ಸಂಸ್ಥಾಪಕ ಮತ್ತು CEO, ಇವ್ರು ಏನು ಹೇಳಿದ್ದಾರೆ ಅಂತಂದರೆ, ಕರ್ನಾಟಕ ಸರ್ಕಾರದ ಬಜೆಟ್ ಬಹಳ ಸಕಾರಾತ್ಮಕವಾಗಿದ್ದು ಪ್ರೋತ್ಸಾಹದಾಯಕವಾಗಿದೆ. ಸರ್ಕಾರ ಈ ನಡೆ ಅನೇಕ ನವೋದ್ಯಮಿಗಳಿಗೆ ನೆರವಾಗಲಿದೆ. ನವೋದ್ಯಮಿಗಳಿಗೆ ಪೂರಕ ವಾತಾವರಣವನ್ನು ಸೃಷ್ಟಿಸುತ್ತಿರುವ ರಾಜ್ಯ ಸರ್ಕಾರದ ದೂರಗಾಮಿ ಯೋಜನೆಗಳು ನಮ್ಮಂತಹ ಎಲ್ಲ ತಂತ್ರಜ್ಞಾನ ಕಂಪನಿಗಳಿಗೆ ಬಹಳ ಉಪಯುಕ್ತವಾಗಲಿದೆ. ಕೃತಕ ಬುದ್ಧಿಮತ್ತೆ ನಮ್ಮ ಕಾರ್ಯಕ್ಷೇತ್ರದ ಬಹುಮುಖ್ಯ ಅಂಗವಾಗಿದ್ದು, ಮುಂದಿನ ದಿನಗಳಲ್ಲಿ ಕರ್ನಾಟಕದ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿಯೂ ಇದು ಪ್ರಮುಖ ಪಾತ್ರ ವಹಿಸಲಿದೆ. ಇದು ಇದೀತ್ ಆತ್ರೆ ಅವರು ಹೇಳಿರ್ತಕ್ಕಂಥ ಮಾತುಗಳು. ಉಮಾರೆಡ್ಡಿ ಅವರು FKCCI ಅಧ್ಯಕ್ಷಿಣಿ, ಅವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಬಜೆಟ್ ಆರ್ಥಿಕ ಬೆಳವಣಿಗೆ, ಕೈಗಾರಿಕಾ ಅಭಿವೃದ್ಧಿ, ತಾಂತ್ರಿಕ ಪ್ರಗತಿ ಮತ್ತು ಕರ್ನಾಟಕ ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯ ಕಡೆಗೆ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಬಜೆಟ್ನಲ್ಲಿ ಘೋಷಿಸಲಾದ ಉಪಕ್ರಮ ಕೈಗಾರಿಕೋದ್ಯಮಿಗಳ ವಿಶ್ವಾಸವನ್ನು ಹೆಚ್ಚಿಸಿವೆ. MSME ವಲಯಕ್ಕೆ ಬೆಂಬಲ ನೀಡಿರುವುದು ಉದಯೋನ್ಮುಖ ತಂತ್ರಜ್ಞಾನಗಳಿಗೆ ಉತ್ತೇಜನ ಮತ್ತು ರಾಜ್ಯಾದ್ಯಂತ ಹೂಡಿಕೆಯನ್ನು ಪ್ರೋತ್ಸಾಹಿಸಲು ಪೂರಕವಾಗಿದೆ. ಶ್ರೀಮತಿ ಉಮೇಶ್ ರೆಡ್ಡಿ ಇವರು ಕ್ಯಾನ್ಸರ್ ತಜ್ಞರು ಡಾಕ್ಟರ್ C. ರಾಮಚಂದ್ರ ಅವರು ಏನು ಹೇಳಿದ್ದಾರೆ ಅಂದರೆ, ಒಟ್ಟಾರೆ ಉತ್ತಮ ಬಜೆಟ್ ಮಂಡಿಸಿದ್ದಾರೆ. ತಾಯಂದಿರ ಹಾಗೂ ಮಕ್ಕಳ ಮರಣ ಪ್ರಮಾಣ ತಗ್ಗಿಸಲು ಕ್ರಮ ವಹಿಸಿದ್ದಾರೆ. ಇದು C. ರಾಮಚಂದ್ರ ಅವರು ಹೇಳಿರ್ತಕ್ಕಂಥ ಮಾತು. ಇವರು ಕ್ಯಾನ್ಸರ್ ತಜ್ಞರು. ಆಮೇಲೆ ಡಾಕ್ಟರ್ ಸುದರ್ಶನ್ ಬಲ್ಲಾಳ್, ಮಣಿಪಾಲ್ ಆಸ್ಪತ್ರೆ ಅಧ್ಯಕ್ಷರು, ಅವರು ಹೇಳಿರ್ತಕ್ಕಂಥದ್ದು, ಈ ಬಜೆಟ್ ಆರೋಗ್ಯ ರಕ್ಷಣಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಪೂರಕವಾಗಿದೆ. ಮೂಲಸೌಕರ್ಯಕ್ಕೆ ಒತ್ತು ನೀಡುವ ಜೊತೆಗೆ ತಾಯಂದಿರ ಮರಣ ಪ್ರಮಾಣ ತಡೆಗಟ್ಟುವ ಕ್ರಮದಿಂದ
ಮರಣ ಪ್ರಮಾಣ ದರ 24% ಇಳಿಕೆ ಮಾಡಿರುವುದು ಸಾರ್ವಜನಿಕ ಆರೋಗ್ಯ ಯೋಜನೆಗೆ ನೀಡಿರುವ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಆರೋಗ್ಯ ಕ್ಷೇತ್ರದ ಬಲವರ್ಧನೆಗೆ ತೆಗೆದುಕೊಂಡಿರುವ ಉಪಕ್ರಮಗಳು ಸ್ವಾಗತಾರ್ಹ. ಮೂಲಸೌಕರ್ಯ ವಿಸ್ತರಣೆ ಮತ್ತು ಡಿಜಿಟಲ್ ರೂಪಾಂತರದ ಮೇಲೆ ಒತ್ತು ನೀಡಲಾಗಿದೆ. ಆಮೇಲೆ ಸಂಪತ್ ರಾಮನ್ ಅಂತೇಳಿ ಇವರು FKCC ಸಲಹೆಗಾರರು. ಇವರೇನು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರ ಬಜೆಟ್ನಲ್ಲಿ GI ಮತ್ತು AI ಸಂಯೋಜನೆಗೊಂಡಿದೆ. ಆ ಮೂಲಕ ಹೊಸ ಅಭಿವೃದ್ಧಿಗೆ ದೃಷ್ಟಿಕೋನಗಳನ್ನು ನಕಾರಾತ್ಮಕವಾಗಿಯೇ ನೋಡುವ ಮನಸ್ಥಿತಿಗಳಿಗೆ ಉತ್ತರ ನೀಡುವುದರ ಜೊತೆಗೆ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಕೆಲಸ ಮಾಡಿದ್ದಾರೆ. ಸಂಪತ್ ರಾಮನ್